ಹಾವೇರಿಯ ಹಾನಗಲ್ನಲ್ಲಿ ಯುವತಿ ಮೇಲೆ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಆ ಯುವತಿಯನ್ನ ಟಾರ್ಗೆಟ್ ಮಾಡಿದ ಬಗ್ಗೆ ಆ ಯುವತಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಹಾನಗಲ್ನಲ್ಲಿ ಮುಸ್ಲಿಂ ಯುವತಿ ಮೇಲೆ ನೈತಿಕ ಪೊಲೀಸ್ ಗಿರಿ, ಆ ವಿಚಾರಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮುಸ್ಲಿಂ ಯುವಕರಿಂದಲೇ ಆ ಯುವತಿ ಮೇಲೆ ಅತ್ಯಾಚಾರವಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಬೀದಿ ಕಾಮುಕರ ಇಂಚಿಂಚು ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. 3 ಕಾಮುಕರನ್ನ ಬಂಧಿಸಿದ ಹಾನಗಲ್ ಪೊಲೀಸರು. ಅಫ್ತಾಬ್ ಚಂದನ್ ಕಟ್ಟಿ, ಮದ್ರಾಸಾಬ್ ಮಂಡಕ್ಕಿ, ಅಬ್ದುಲ್ ಬಂಧನ. ಮದುವೆ ಆಗಿದ್ರು ರೋಮಿಯೋಗಳಿಗೆ ಯುವತಿಯರೇ ಟಾರ್ಗೆಟ್. ಇವರನ್ನ ಸುಮ್ಮನೆ ಬಿಡಬಾರ್ದು. ಯುವತಿ ಅಂದ ಮೇಲೆ ಯುವತಿನೇ, ಅದು ಯಾವುದೇ ಸಮುದಾಯವಾಗಿದೆ, ಅವರಿಗೆ ಅವರದೇ ಸಮುದಾಯದ ಯುವತಿಯರ ಟಾರ್ಗೆಟ್ ಅಂತ. ಸುಮ್ಮನೆ ಬಿಡಬಾರ್ದು ಇವರನ್ನ. ಹಿಂದೂ ಯುವಕರ ಜೊತೆ ಓಡಾಡಿದ್ದಕ್ಕೆ ಆ ಯುವತಿ ಮೇಲೆ ದೌರ್ಜನ್ಯ ಕೂಡ ಆಗಿತ್ತು. ಅಫ್ತಾಬ್ ಚಂದನ್ ಕಟ್ಟಿ ನೋಡಿ, ಅನ್ಯ ಕೋಮಿನ ಯುವಕರನ್ನ ಮಾತನಾಡಿದ್ರೆ ಯಾರಾದ್ರೂ ಆ ಯುವತಿಯನ್ನ ಟಾರ್ಗೆಟ್ ಮಾಡದಲ್ಲದೆ ಅವರನ್ನ ಎತ್ತಾಕೊಂಡೋಗಿ ಅತ್ಯಾಚಾರ ಮಾಡ್ತಾ ಇದ್ರಂತೆ ಕಾಮುಕರು ಇವರು. ಒಂದು ವಿಡಿಯೋ ನೋಟಿಸ್ ಅಲ್ಲಿ ಆಗಿದೆ. ಆ ಬಗ್ಗೆ ಕೂಡ ನಾನು ಕಂಪ್ಲೇಂಟ್ ತಗೋತೇವೆ. ಕಂಪ್ಲೇಂಟ್ ಕಡೆಯಿಂದ ಇಫ್ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಸುವಮೋಟೋ ವಿಡಿಯೋ ಮೇಲೆ ಇನ್ನೊಂದು FIR ಮಾಡಿ ಮತ್ತೆ ಇದು ಫರ್ದರ್ ಆಕ್ಷನ್ ತಗೋತೀವಿ. ಮತ್ತೆ ನಮ್ಗೆ ಇನ್ನೊಂದು ವ್ಯಕ್ತಿ ಇದ್ದಾರೆ ಸೋಮಶೇಖರ್, ಅವನ ಕಡೆಯಿಂದ ಕೂಡ ಸ್ಟೇಟ್ಮೆಂಟ್ ಅವನ ಕೂಡ ಸ್ಟೇಟ್ಮೆಂಟ್ ತಗೋತಾರೆ. ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದರು. ಅವನ ಸ್ಟೇಟ್ಮೆಂಟ್ ಪ್ರೊಸೀಜರ್ ಮಾಡ್ತೀವಿ. ಅವನ ಸ್ಟೇಟ್ಮೆಂಟ್ ಮೇಲೆ ಫರ್ದರ್ ಏನು ಇನ್ಸಿಡೆಂಟ್ ಅಥವಾ ಫರ್ದರ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಬೇಸರದ ವಿಚಾರ, ಯುವತಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಇನ್ನು 4 ಬಂಧನ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಹೇಗೆ ನಡೆಸ್ತಾ ಇದ್ದಾರೆ? ರಮೇಶ್ ಬಾಬು, ನಿಜಕ್ಕೂ ಈ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಜನರ ಶಬ್ದ ಮಾಡಿರುವಂತದ್ದು. ಕಳೆದ 8 ತಾರೀಕು ಸೋಮವಾರ ದಿನ ಆದಂತಹ ಘಟನೆ ಇದಾಗಿತ್ತು. ಶಿರ್ಸಿ ಮೂಲದ ಹಿಂದೂ ಮತ್ತು ಮುಸ್ಲಿಂ ಯುವಕರೇನು ಹಣಗಲ್ನ 4ರ ಕ್ಲಾಸ್ ಅಂತಕ್ಕಂಥ ಖಾಸಗಿ ಹೋಟೆಲ್ ಒಂದರಲ್ಲಿ ತಂಗಿರ್ತಾರೆ ಅಂತ ಹೇಳ್ಬೋದು. ಇವರಿಬ್ಬರು ತಂಗಿದ ಘಟನೆಯನ್ನ ಆಟೋ ಚಾಲಕರ ಮುಖಾಂತರ ತಿಳ್ಕೊಂಡು ಬಂದಂತಹ ಏನು ಈ ಆರೋಪಿಗಳಿದ್ದಾರೆ, ಈ ಆರೋಪಿಗಳು ಸಂಪೂರ್ಣವಾಗಿ ಅವ್ರನ್ನ ರೂಮ್ಗೆ ಹೋಗಿ ನೀರು ಬರ್ತಾ ಇಲ್ಲ, ಅದನ್ನ ಸರಿಪಡಿಸ್ತೇವೆ ಅಂತಕ್ಕಂತಹ ವಿಚಾರವನ್ನ ಹೇಳಿ, ಅಂದ್ರೆ ಒಂದು ರೀತಿಯಲ್ಲಿ ಲಾಡ್ಜಲ್ಲಿ ಕೆಲಸ ಮಾಡೋ ಯುವಕರಂತೆ ನಟನೆ ಮಾಡಿ ಆ ಡೋರ್ನ ಓಪನ್ ಮಾಡಿದ ತಕ್ಷಣ ಆ ಮಹಿಳೆ ಮೇಲೆ ಏನಂದ್ರೆ ಥಳಿಸುವ ಕ್ರಿಯೆಗೂ ಮುಂದಾಗ್ತಾರೆ ಅಂತ ಹೇಳ್ಬೋದು. ಈ ಕಡೆ ಸೋಮಶೇಖರ್ನ ಹೊಡೆದ್ರೆ ಈ ಕಡೆ ಏನು ಸಂತ್ರಸ್ತಿ ಆದರೆ ಅವ್ರ ಮೇಲೆ ಕೂಡ ಕೈ ಮಾಡಿ ಕೆಳಗೆ ಬೀಳುವಂತೆ ಹೊಡಿತಾರೆ. ಇದಾದ ನಂತರ ಆಟೋ ಡ್ರೈವರ್ ಕೊಟ್ಟಂತ ಹಿಂಸನ ಇಟ್ಕೊಂಡು ಯಾರು ಮುಸ್ಲಿಂ ಮಹಿಳೆ ಇರ್ತಾರೆ, ಅವ್ರು ಯಾರು ಹಿಂದೂಗಳ ಜೊತೆಗೆ ಸಂಪರ್ಕ ಹಿಡ್ಕೊಂಡಿರ್ತಾರೆ, ಸ್ನೇಹ ಹಿಡ್ಕೊಂಡಿರ್ತಾರೆ, ಅಂತವ್ರನ್ನ ಹುಡುಕಿ ಟಾರ್ಗೆಟ್ ಅನ್ನ ಮಾಡ್ಲಿಕ್ಕೆ ಮುಂದಾಗುವಂತ ಈ ಟೀಮ್ ಆಗಿರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಒಟ್ಟು 6 ರಿಂದ 7 ಜನರು ಇದ್ರು. ಈಗ 3 ಜನರ ಬಂಧನ ಆಗಿದೆ. ಮತ್ತೊಬ್ಬ ಅಪ್ರಾಪ್ತ ಯುವಕ ಇರೋದ್ರಿಂದ ಅವನ್ನ ಈಗ ಆರೋಗ್ಯದ ವಿಚಾರವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸೆಲ್ಲಲ್ಲಿ ಇಡುವಂತಹ ವ್ಯವಸ್ಥೆ ಕೂಡ ಆಗಿರುವಂತದ್ದು. ಆದ್ರೆ ಈ ರೀತಿಯ ಅಮಾನವೀಯ ಘಟನೆ ನಡೆದಿದ್ದು ಇದು 2ನೇ ಬಾರಿ ಅಂತ ಹೇಳ್ಬೋದು. ನೈತಿಕ ಪೊಲೀಸರಿಗೆ ಮುಂದಾದ್ರ ಹಾನಗಲ್ನ ಯುವಕರು ಅನ್ನೋದು ಒಂದೆಡೆ ಸಮಸ್ಯೆ ಆಗ್ತದೆ. ಇನ್ನು ಡ್ರಗ್ ಪೆಡ್ಲರ್ ಅಂತಕ್ಕಂಥ ಮಾತನ್ನ ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಬಗ್ಗೆ ತನಿಖೆನ ಕೈಗೊಂಡಿದ್ದೇವೆ. ತನಿಖೆ ಆದ ನಂತರ ಸಂಪೂರ್ಣವಾದ ವಿವರನ್ನ ನೀಡುತ್ತೆ ಅಂತಕ್ಕಂಥದ್ದು ನೂತನ SP ಅರ್ಥಕುಮಾರ್ ಕೂಡ ಇದೇ ಮಾತ್ರ ಹೇಳಿರುವಂತದ್ದು. ಇದೀಗ ಈ ಘಟನೆ ಆದ ನಂತರ ಏನಾಗಿದೆ ಅಂತಂದ್ರೆ ಹಾನಗಲ್ನಲ್ಲಿ ಒಟ್ಟು ಒಂದು ರೀತಿಯಲ್ಲೇ ಭಯದ ವಾತಾವರಣ ಕಳೆದ ಯುಗಾದಿ ಹಬ್ಬದಂದು ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಕೂಡ ಮಾತುಕತೆ ಕೂಡ ನಡೆದಿತ್ತು. ಆ ಘಟನೆ ನಡೆಯುವ ಸ್ವಲ್ಪ ದಿನಗಳಲ್ಲಿ ಮತ್ತೊಂದು ಈ ಒಂದು ಕ್ರಿಯೆ ಆಗಿರೋದ್ರಿಂದ ಜನರು ಭಯಭೀತರಾಗಿರುವಂತದ್ದು. ಇವರಲ್ಲಿ ಕೋಮುಗಲಭೆ ಉಂಟಾಗ್ಲಿಕ್ಕೆ ಹಾನಗಲ್ ಸಾಕ್ಷಿ ಆಗುತ್ತೆ ಅಂತಕ್ಕಂಥ ವಿಚಾರ ಕೂಡ ಜನರ ಮಧ್ಯೆ ಮಾತಾಡ್ತಿರುವಂತದ್ದು. ಇದೀಗ ನೋಡಿದ್ರೆ ಆ ಯುವತಿ ನೋಡಿದ್ರೆ ಒಂದ್ ಕಡೆ ಶಿರ್ಸಿಯಿಂದ ಬಂದು ಲಾಡ್ಜಲ್ಲಿ ತಂಗಿದ್ರು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನುಗ್ಗಿ ಹೊಡಿತಾರೆ. ಇದು ಆದ ಸ್ವಲ್ಪ ಬಳಿಕ ಕಳೆದ 15 ದಿನಗಳ ಕೆಳಗಡೆ ನಡೆದಂತ ಘಟನೆ ಮತ್ತೊಂದು ವಿಡಿಯೋ ವೈರಲ್ ಆಗಿರುವಂತದ್ದು. ಇದಾದ ನಂತರ ಸಂತ್ರಸ್ತ ಮಹಿಳೆ ತನ್ನ ಮನೆಗೆ ಹೋಗಿ ಹೋಗುತ್ತಾರೆ. ಅದಕ್ಕಿಂತ ಮುಂಚೆ ಶ್ರೀಮಂತ ಮನೆಯ ಹುಡುಗಿಯಾಗಿರ್ತಾರೆ, ಅವರು ಬೈದು ಸಮಾಧಾನ ಮಾಡಿ ಅದನ್ನ ಮುಚ್ಚಾಕ ಪ್ರಯತ್ನ ಮಾಡ್ತಾರೆ. ಆ ವಿಡಿಯೋ ಕೂಡ ಇದೀಗ ವೈರಲ್ ಆಗಿರುವಂತದ್ದು. ಅದಲ್ಲದೆ ಈ ಸಂತ್ರಸ್ತ ಮಹಿಳೆ ಇದ್ದಾಳೆ, ಥಳಿತಕ್ಕೊಳಗಾದಂತವಳನ್ನ ಆ ಸೋಮಶೇಖರ್ ಎನ್ನುವರಿಗೆ ಬೈದು ಕಳಿಸಿದ ನಂತರ ಆ ಮಹಿಳೆಯನ್ನ ಮಾರುತಿ ಹಾಗೆ ಸಂಪರ್ಕದಲ್ಲಿ ಈಗ ನೋಡಿ, ಈಗ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮ, ರಕ್ಷಣೆ ಮಾಡೋ ವಿಚಾರವೇ ಇಲ್ಲ. ತಪ್ಪು ಮಾಡಿದ್ರೆ ನಾವು ಖಂಡಿತವಾಗ್ಲೂ ಕ್ರಮವನ್ನು ತಗೊಳ್ತೀವಿ ಅಂತೇಳಿ
ಯುವತಿ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲಿಗೆ ಆಕೆ ಗ್ಯಾಂಗ್ ರೇಪ್ ಆಗಿದೆ ಅಂತೇಳಿ ದೂರನ್ನು ಕೊಟ್ಟಿರಲಿಲ್ಲ. ಆ ಬಳಿಕ ಗ್ಯಾಂಗ್ ರೇಪ್ ಅಂತೇಳಿ ದೂರು ಕೊಟ್ಟಿದ್ದಾರೆ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲು ಆಕೆ ಗ್ಯಾಂಗ್ ರೇಪ್ ಅಂತ ದೂರು ಕೊಟ್ಟಿರಲಿಲ್ಲ, ನಂತರ ಆಕೆ ರೇಪ್ ಅಂತ ದೂರನ್ನು ಕೊಟ್ಟಿದ್ದಾರೆ. ನಮ್ಮ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ಪ್ರಕರಣದಲ್ಲಿ ಬಂಧನ ಕೂಡ ಆಗಿದೆ ಕೆಲವರದ್ದು. ತನಿಖೆ ನಡೆಯುತ್ತೆ. ತನಿಖೆ ಬಳಿಕ ಕ್ರಮವನ್ನು ತೆಗೆದುಕೊಳ್ತೀವಿ. ಪ್ರಕರಣದಲ್ಲಿ ಯಾರನ್ನೂ ರಕ್ಷಣೆ ಮಾಡುವ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಆನಂತರ ಆಫ್ಟರ್ ಥಾಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಈಗೆಲ್ಲ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರ ಪ್ರಕಾರ ಇನ್ವೆಸ್ಟಿಗೇಷನ್ಸ್ ನಡೆಸ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಅವರು ಕೊಟ್ಟಿರೋದು ಸುಳ್ಳ ಅಥವಾ ಅವರು ನಿಜವಾಗೂ ಈ ರೀತಿ ಮಾಡಿದ್ದಾರಾ ಅನ್ನೋದನ್ನು ತನಿಖೆ ಮಾಡಿ ಅದರ ಪ್ರಕಾರ ಕ್ರಮ ತಗೊಳ್ತಾರೆ. ಇದರಲ್ಲಿ ನಿರ್ಲಕ್ಷ್ಯ ಮಾಡೋವಂಥದ್ದು ಯಾವುದೂ ಇಲ್ಲ. ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಯಾರನ್ನು ಕೂಡ ನಾವು ಇದರಲ್ಲಿ ಅಂತಾನೆ ಅಲ್ಲ, ಯಾವುದೇ ಇಂತಹ ಪ್ರಕರಣಗಳಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಲೈಟಾಗಿ ತೊಗೊಂಡು ಅದನ್ನು ತೇಲಿಸಿ ರಿಪೋರ್ಟ್ ಹಾಕುವಂಥದ್ದಾಗಲಿ ಯಾವುದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಈಗ ಅವರು ಸಿರ್ಸಿಯಿಂದಲೋ ಎಲ್ಲಿಂದನೋ ಬಂದು ಅಲ್ಲಿ ರೂಮ್ ಮಾಡಿಕೊಂಡು ಬೇರೆಯವ್ರ ಜೊತೆಯಲ್ಲಿ ಅನೈತಿಕವಾಗಿ ಇದ್ದರು ಅಂಥೇಳಿ ಇವರು ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡುವಾಗ ಅವರು ನಮಗೆ ಎಲ್ಲ ರೇಪ್ ಮಾಡಿದ್ದಾರೆ ಅಂಥೇಳಿ ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಬೇಕಾದಂಥದ್ದು ಎಲ್ಲ ಒಂದು ಪ್ರೊಸೀಜರ್ ಇರುತ್ತೆ. ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡೋದು ಮತ್ತೊಂದು ಅದನ್ನೆಲ್ಲ ನೋಡಿ ಮಾಡ್ತಾರೆ. ಆನಂತರ ಆಫ್ಟರ್ ಥಾಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಈಗೆಲ್ಲ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೆಲವರ ಬಂಧನ ಆಗಬೇಕು, ತನಿಖೆ ನಡೀತಾ ಇದೆ ಅಂತ. ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೋಡಿ, ಅವರೆಲ್ಲ ಮನುಷ್ಯರಲ್ಲ, ಮೃಗಿಗಳು. ಯಾಕಂದ್ರೆ ಈಗ ಇದೊಂದೇ ಅಲ್ಲ, ಈ ಹಿಂದೆನೂ ಕೂಡ ಅವರು ಮಾಡಿದ್ರು ಅಂತ ಈಗ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇದೆ. ಆ ವಿಚಾರವಾಗಿ ಪೊಲೀಸರು ಹೇಗೆ ತನಿಖೆ ಮುಂದುವರಿಸಿದ್ದಾರೆ ಮಾರುತಿ? ಇದಕ್ಕೂ ರಮೇಶ್ ಬಾಬು ತಾವು ಹೇಳಿದಂತೆ ಅವರು ಮನುಷ್ಯರೂಪದಕ್ಕಂತ ನರರಾಕ್ಷಸ ಅಂದ್ರೆ ತಪ್ಪಾಗ್ಲಾರ್ದು. ಈ ಘಟನೆ ನಡೆದಾದ ನಂತರ ಇದೀಗ ಕೋರ್ಟ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಸಂತ್ರಸ್ತೆ ಮಹಿಳೆಯನ್ನ ತೆಗೆದುಕೊಂಡೋಗಿ, ಅಂದ್ರೆ ಅವ್ರೇನು ವಿಡಿಯೋ ವೈರಲ್ ಮಾಡ್ತಾರೆ, ನಾವು ಇಲ್ಲಿ ಅತ್ಯಾಚಾರ ಮಾಡಿದ್ದಾರೆ, ಬಂದಂತ 7 ಜನರನ್ನ ಒಬ್ಬರಂತೆ ಒಬ್ಬರು ಅತ್ಯಾಚಾರ ಮಾಡಿದಂತಕ್ಕಂಥ ಆರೋಪವನ್ನು ಕೂಡ ಮಹಿಳೆ ಮಾಡಿರುವಂತದ್ದು. ಈ ಘಟನೆ ಆದ ಬಳಿಕ ಅದೇ ವಿಡಿಯೋವನ್ನ ಇಟ್ಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಈ ತನಿಖೆ ಮುಂದುವರೆದ ಭಾಗ ಏನಿದೆ, ಇದೀಗ ಒಬ್ಬ ಅಪ್ರಾಪ್ತ ಯುವಕ ಸಿಕ್ಕಿರುವಂತದ್ದು. ಆ ಅಪ್ರಾಪ್ತ ಯುವಕ ಸದ್ಯಕ್ಕೆ ಆರೋಗ್ಯದ ವಿಚಾರವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಅಂತ ಹೇಳ್ಬೋದು. ಈಗ ಉಳಿದ 3 ಜನ ಏನು ತಲೆ ಮಾಡ್ಕೊಂಡ್ರೆ ಒಟ್ಟು 7 ಜನರಲ್ಲಿ ಈಗ 4 ಜನರ ಬಂಧನ ಆಗಿದೆ ಅಂತ ಹೇಳ್ಬೋದು. 3 ಜನರು ಕಸ್ಟಡಿ ಇದ್ರೆ ಈಗ ಅಂಶುಕುಮಾರ್ ಅವರು ನಮಗೆ 1 ವಾರಗಳ ಕಾಲ ಅವ್ರನ್ನ ಕಸ್ಟಡಿ ಕೊಡುವಂತ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಅವರು ಸದ್ಯ ಕ್ರಮತಳಿಯ ಕಾರಾಗೃಹದಲ್ಲಿ ಬಂಧನ ಮಾಡಿಟ್ಟಿರುವಂತದ್ದು. ಈ ರೀತಿ ಅಮಾನವೀಯ ಘಟನೆ ನಡೆದಿಂದ ಆನೇಕಲ್ ತಾಲೂಕು ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ಈಗ ಸರ್ಕಾರದ ನಡೆ ಒಂದ್ ಕಡೆ ಆದ್ರೆ ಎಲ್ಲ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಈ ಒಂದು ಹಾವೇರಿ ಇರತಕ್ಕಂತ ನೈತಿಕ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡ್ತಿರುವಂತ ಮುಂದಾಗಿರುವಂತದ್ದು. ಇದೀಗ ಮಹಿಳೆಯ ಘಟನೆ ಆದ ನಂತರ ಮತ್ತೊಬ್ಬ ಮಹಿಳೆಯ ಸಮಸ್ಯೆ ಆಗಿರುವಂತದ್ದು. ಆ ಮಹಿಳೆಯ ಕಳೆದ ಇನ್ನೂ ಒಂದು 15 ದಿನಗಳ ಹಿಂದಾಗಿತ್ತು. ಆ ಘಟನೆಯನ್ನು ಕೂಡ ಈಗ ಮರುಕಳಿಸಿ ಆ ವಿಡಿಯೋ ಕೂಡ ವೈರಲ್ ಮಾಡಿರುವಂತದ್ದು. ಅಂದ್ರೆ ಇವರ ಮುಖ್ಯವಾಗಿ ಟಾರ್ಗೆಟ್ ಏನಾಗಿರುತ್ತಂತಂದ್ರೆ ಹಿಂದೂಗಳ ಜೊತೆಗೆ ಯಾವ ಮುಸ್ಲಿಂ ವಿದ್ಯಾರ್ಥಿ ಆಗಿರ್ಬೋದು, ಯುವತಿ ಇರ್ಬೋದು, ಸಂಪರ್ಕ ಮಾಡ್ತಾರೋ ಅಂತವ್ರನ್ನ ಟಾರ್ಗೆಟ್ ಮಾಡಿ ಅವರನ್ನ ಅಂದ್ರೆ ಕಟ್ಕೊಂಡು ಎಲ್ಲೋ ಹೋಗಿ ಕಾರನ್ನು ಕೂರಿಸಿ ಗಲಾಟೆ ಮಾಡೋದಾಗ್ಲಿ, ಹೊಡೆಯೋದಾಗ್ಲಿ ಈ ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಿರುವಂತ ಕೆಲಸವನ್ನ ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ರು. ಅದಾದ ನಂತರ ಏನು ಸೃಷ್ಟಿ ಮಾಡಿದ ಯುವಕ ಸೋಮಶೇಖರ್ ಮತ್ತು ಯುವತಿ ಇರ್ತಾರೆ, ಅವರನ್ನ ಅವರೇ ಸ್ವತಃ ಆ ರೀತಿ ಕಾರ್ಯ ಮುಗಿದಾದ್ಮೇಲೆ ಓಕೆ ಮಾರುತಿ, ನೋಡೋಣ ಯಾವ ರೀತಿಯಾಗಿ ಕಠಿಣ ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ. ಮೃಗಿಗಳವರೆಲ್ಲ ಮನುಷ್ಯರಂತ ಕರಿಬಾರ್ದು ಅವ್ರನ್ನ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.